ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಕೃಷಿ ಚೌಪಾಲ್. ಇಂದಿನ ಕೃಷಿ ಚೌಪಾಲ್ ಕೇವಲ ಚೌಪಾಲ್ ಅಲ್ಲ, ಇದು ಒಂದು ಭವಿಷ್ಯದ ರಣತಂತ್ರ, ಒಂದು ಪ್ರಯತ್ನ. ಭವಿಷ್ಯವನ್ನು ಇನ್ನಷ್ಟು ಉತ್ತಮಗೊಳಿಸೋಕೆ ಆರೋಗ್ಯಕರ ಬೀಜಗಳನ್ನು ಇಂದು ಬಿತ್ತಿ ಭವಿಷ್ಯವನ್ನು ಉತ್ತಮಗೊಳಿಸುವ ಪ್ರಯತ್ನ. ವಿಶೇಷ ಅತಿಥಿಗಳು ನಮ್ಮೊಂದಿಗೆ ಸೇರಿದ್ದಾರೆ. ಅವರನ್ನು ಒಬ್ಬೊಬ್ಬರಾಗಿ ನಿಮಗೆ ಪರಿಚಯಿಸ್ತೀವಿ. ವಿಜ್ಞಾನಿ ಐಸಿಆರ್ NRIPM ಹೊಸದೆಹಲಿ ಮತ್ತು ಡಾಕ್ಟರ್ ನಿರಂಜನ್ ಸಿಂಗ್, ಪ್ರಿನ್ಸಿಪಾಲ್ ಸೈಂಟಿಸ್ಟ್ ಐಸಿಆರ್ NRIPM ನವದೆಹಲಿಯಿಂದ. ಮತ್ತೆ ನಮ್ಮ ಜೊತೆ ಇನ್ನೊಬ್ಬ ವಿಶೇಷ ಅತಿಥಿ ಇದ್ದಾರೆ. ನಾವು ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ತೀನಿ. ಡಾಕ್ಟರ್ ಭೂಷಣ್ ತ್ಯಾಗಿ ಅವರು. ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ನಾನಂತೀನಿ ಈ ಕ್ಷೇತ್ರದ ಜನಕ ಅವರು ಅಂತ. ಭೀಷ್ಮ ಪಿತಾಮಹ. ಏನೇ ಅಲಂಕಾರಿಕ ಶಬ್ದ ಬಳಸಿದ್ರು ಕಡಿಮೆಯೇ. ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತೀನಿ. ತಮ್ಮ ಅನುಭವದ ಬಗ್ಗೆ ಈಗ ನಮಗೆ ಹೇಳ್ತಾರೆ. ಹೇಗೆ ಅವರು ಇಲ್ಲಿ ತನಕ ತಲುಪಿದ್ರು ಮತ್ತು ಇತರ ರೈತರಿಗೆ ಸ್ಫೂರ್ತಿಯಾದ್ರು ಅಂತ. ಸರಿ, ಸಂಭಾಷಣೆಯನ್ನು ಪ್ರಾರಂಭಿಸೋಣ. ಎಲ್ಲಕ್ಕೂ ಮೊದಲು ನಾನು ತಿಳ್ಕೋಬೇಕಾದ್ದು, ಈಗ ನಾವು ಟೊಮೆಟೊ ಬಗ್ಗೆ ಮಾತನಾಡ್ತಿರೋದ್ರಿಂದ ಟೊಮೆಟೊದಲ್ಲಿ IPM ಅನ್ನು ಹೇಗೆ ಬೆಳೆಸಬಹುದು. ಟೊಮೆಟೊ ಕೂಡ ಎಂತಹ ಒಂದು ಬೆಳೆ ಅಂದ್ರೆ ಇದು ವಾಣಿಜ್ಯ ಬೆಳೆ. ವರ್ಷವಿಡೀ ಇದಕ್ಕೆ ಬೇಡಿಕೆ ಇರುತ್ತೆ ಮತ್ತು ತರಕಾರಿಗಳಲ್ಲಿ ಇದು ಬಹಳ ಮುಖ್ಯ. ಆದ್ರೆ ಅಷ್ಟೇ ಸೂಕ್ಷ್ಮವೂ ಆಗಿದೆ. ಬಹಳ ಬೇಗನೆ ಟೊಮೆಟೊಗೆ ಕೋಪ ಬರುತ್ತೆ, ಕೆಂಪಾಗಿ ಬಿಡುತ್ತೆ. ಈಗ ಇದರಲ್ಲಿ IPM ಅನ್ನು ಹೇಗೆ ಬೆಳೆಸಬಹುದು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ವಿಶೇಷವಾಗಿ ಟೊಮೆಟೊ ಬೇಯಿಸಿ ತಿನ್ನುವಂತಹ ಬೆಳೆಯಾದ್ರೂ ಕೂಡ ಇದನ್ನು ಸಲಾಡ್ ಆಗಿ ಹಸಿಯಾಗಿಯೂ ಬಳಸಲಾಗುತ್ತದೆ. ಹಾಗಾಗಿ ಇದರಲ್ಲಿ ಬಹಳಷ್ಟು ಹಾನಿಕಾರಕ ಜೀವಿಗಳು ಇರ್ತವೆ. ಇವುಗಳನ್ನು ನಾವು ರೋಗ ಮತ್ತು ಕೀಟಗಳು ಎಂದು ಕರೆಯುತ್ತೇವೆ. ಅವುಗಳಲ್ಲಿ ಹಣ್ಣು ಕೊರೆಯುವ ಹುಳು ಮತ್ತು ಅದರೊಂದಿಗೆ ಬಿಳಿ ನೊಣವಿದೆ. ಜೊತೆಗೆ ವೈರಸ್ಗಳಿಗೆ ಸಂಬಂಧಿಸಿದ ರೋಗಗಳು ಸಹ ಇದರ ಅಡಿಯಲ್ಲಿ ಬರುತ್ತವೆ. ಇದಲ್ಲದೆ ಆರಂಭಿಕ ಮತ್ತು ಅಂಗಮಾರಿ ರೋಗ ಮತ್ತು ಅತ್ಯಂತ ಅಂಗಮಾರಿ ರೋಗ ಮತ್ತು ಈಗ ನಿಮೆಟೋಡ್ಗಳ ಸಮಸ್ಯೆ ಕೂಡ ಇರುತ್ತೆ. ಇದನ್ನು ಬೇರುಗಂಟು ಎಂದು ಕರೆಯುತ್ತಾರೆ. ಇದರಲ್ಲಿ ಹೇರಳವಾಗಿ ಕಂಡುಬರುತ್ತದೆ. ಆದ್ರಿಂದ ಈ ಎಲ್ಲ ರೋಗಗಳನ್ನು ತಡೆಗಟ್ಟಲು ನಾವು ಸಮಗ್ರ ರೋಗ ನಿರ್ವಹಣೆಯನ್ನು ಬಳಸಬೇಕು ಮತ್ತು ಮೊದಲೇ ಹೇಳಿದಂತೆ ನೇರವಾಗಿ ರಾಸಾಯನಿಕಗಳನ್ನು ಆಶ್ರಯಿಸಬಾರದು. ಬೇರೆ ಚಕ್ರವನ್ನು ಅಳವಡಿಸಿಕೊಳ್ಳಬೇಕು. ಇದರಿಂದ ಮಣ್ಣಿನಿಂದ ಹರಡುವ ನಿಮೆಟೋಡ್ಗಳಂತಹ ರೋಗಗಳನ್ನು ಕಡಿಮೆ ಮಾಡಬಹುದು. ಅದರೊಂದಿಗೆ ನಾವು ಈ ಹಿಂದೆ ಒತ್ತಿ ಹೇಳಲಾದ ಟ್ರೈಕೋಡರ್ಮಾ, ಸ್ಯೂಡೋಮೋನಾಸ್ನಂತಹ ಜೈವಿಕ ನಿಯಂತ್ರಣವನ್ನು ಗರಿಷ್ಠವಾಗಿ ಬಳಸಿಕೊಳ್ಳಬೇಕು. ಟ್ರೈಕೋಡರ್ಮಾ ಒಂದು ಸ್ನೇಹಿ ಶಿಲೀಂಧ್ರವಾಗಿದ್ದು ಇದನ್ನು ನಾವು ಮಣ್ಣು ಮತ್ತು ಬೀಜಗಳನ್ನು ಸಂಸ್ಕರಿಸಲು ಬಳಸಬಹುದು. ಮಣ್ಣನ್ನು ಸಂಸ್ಕರಿಸಲು ನಾವು ಅದನ್ನು ಸಾವಯವ ಗೊಬ್ಬರದೊಂದಿಗೆ ಬೆರೆಸಬೇಕು ಮತ್ತು ಪ್ರತಿ ಟನ್ಗೆ 1 kg ದರದಲ್ಲಿ ನಾವು ಅದನ್ನು ಎರೆಹುಳು ಗೊಬ್ಬರ ಅಥವಾ ಹಸುವಿನ ಗೊಬ್ಬರ ಎಂದು ಕರೆಯಲ್ಪಡುವ ವರ್ಮಿಕಾಂಪೋಸ್ಟ್ನಲ್ಲಿ ಬೆರೆಸಬಹುದು. ಮತ್ತು ಇದರೊಂದಿಗೆ ನಾವು ಟೊಮೆಟೊದಲ್ಲಿ ಪ್ರತಿ ಕೆಜಿಗೆ 5 ಗ್ರಾಂ ದರದಲ್ಲಿ ಬೀಜೋಪಚಾರ ಸಹ ಮಾಡಬಹುದು. ಮತ್ತು ನಾವು ಮಣ್ಣಿನ ಸಂಸ್ಕರಣೆ ಮತ್ತು ಬೀಜ ಸಂಸ್ಕರಣೆಯನ್ನು ಮಾಡಿದಾಗ ಮಣ್ಣಿಗೆ ಸಂಬಂಧಿಸಿದ ರೋಗಗಳು ಬಹಳ ಮಟ್ಟಿಗೆ ಕಡಿಮೆಯಾಗುತ್ತವೆ. ಅದೇ ರೀತಿ ಕಾಯಿ ಕೊರಕ ಕೀಟ ಅಥವಾ ಹಣ್ಣು ಕೊರೆಯುವ ಕೀಟವು ಬಹಳ ಮುಖ್ಯವಾದ ಕೀಟವಾಗಿದ್ದು ಇದು ಬೆಳೆಗಳಿಗೆ ಬಹಳಷ್ಟು ಹಾನಿ ತರುತ್ತೆ ಮತ್ತು ರೈತರು ಇದರಿಂದ ತುಂಬಾ ತೊಂದರೆಗೊಳಗಾಗುತ್ತಾರೆ. ಇದಕ್ಕಾಗಿ ಕೀಟವು ಅತ್ಯಂತ ಕಡಿಮೆ ಆರ್ಥಿಕ ಹಾನಿ ಮಟ್ಟವನ್ನು ತಲುಪಿದಾಗ ಮಾತ್ರ ನಾವು ರಾಸಾಯನಿಕಗಳನ್ನು ಬಳಸಬೇಕು. ಇದಕ್ಕಾಗಿ ನಾವು ಹೆಲಿಲ್ಯೂರ್ ಎಂಬ ಫೆರೋಮೋನ್ ಟ್ರ್ಯಾಪ್ ಅನ್ನು ಬಳಸಬಹುದು. ಇದಲ್ಲದೆ ನಾವು ಅದನ್ನು ಪ್ರತಿ ಹೆಕ್ಟೇರ್ಗೆ 250 ರೂಪಾಯಿ NPV ದರವನ್ನು ಬಳಸಬಹುದು. ನಾವು ಅವುಗಳಿಗೆ ಎಕರೆಗೆ 5 ರಿಂದ 10 ದರದಲ್ಲಿ ಬಳಸಬಹುದು. ನಾವು ಅದನ್ನು ಮೇಲ್ವಿಚಾರಣೆಗಾಗಿ ಬಳಸುತ್ತಿದ್ದರೆ ನಾವು ಅದರ ದರವನ್ನು ಹೆಚ್ಚಿಸಬೇಕು. ನಾವು ಅದನ್ನು ಎಕರೆಗೆ 15 ರಿಂದ 20 ದರದಲ್ಲಿ ಬಳಸಬೇಕು. ಇದರಿಂದ ನಾವು ಅದರ ಮಾಸ್ ಟ್ರಯಾಪಿಂಗ್ ಮಾಡಬಹುದು. ಇದರೊಂದಿಗೆ ರಸಾಯನಿ ಬಳಸುವ ಮೊದಲು ಅಥವಾ ಕೀಟನಾಶಕಗಳನ್ನು ಬಳಸುವ ಮೊದಲು ನಾವು ಜೈವಿಕ ನಿಯಂತ್ರಕಗಳನ್ನು ಬಳಸಬೇಕು. ಆದರೆ ಬಿವೇರಿಯಾ ಬೇಸಿಯಾನಾ, ಮೆಟೀರಿಜಿಯಂ ಇವೆಲ್ಲವುಗಳನ್ನು ಬಳಸಬೇಕು. ಕ್ರಿಮಿಗಳಿಗೂ ಸಹ ನಾವು ಪೆಸಿಲೋಮೈಸಸ್ ನಂತಹ ಉತ್ತಮ ಜೈವಿಕ ನಿಯಂತ್ರಣಗಳನ್ನು ಬಳಸಬಹುದು. ಮತ್ತು ಈ ಎಲ್ಲಾ ಸಂಗತಿಗಳನ್ನು ಬಳಸಿ ಈ ಎಲ್ಲಾ ತಂತ್ರಗಳನ್ನು ಬಳಸುವುದರಿಂದ ಮಾತ್ರ ನಾವು ಟೊಮೆಟೊದಲ್ಲಿರುವುದನ್ನು ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡಬಹುದು. ಸರಿ, ಈಗ ರೈತರ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ಕೆಲವು ರೈತರು ನಡುವೆ ಕೈ ಎತ್ತುತ್ತಿದ್ದಾರೆ. ನೋಡಿ, ಇದು ಒಂದು ತುಂಬಾ ಒಳ್ಳೆಯ ಅವಕಾಶ. ವಿಜ್ಞಾನಿಗಳೊಂದಿಗೆ ನೇರವಾಗಿ ಮಾತನಾಡಬಹುದು. ಅವರು ನಿಮ್ಮ ಹೊಲಗಳನ್ನು ತಲುಪಿದ್ದಾರೆ. ಈಗ ಯಾರು ಪ್ರಶ್ನೆ ಕೇಳಬಯಸ್ತಾರೆ? ನಾನು ಕೇಳಬಯಸ್ತೀನಿ. IPM ಚಿಕಿತ್ಸೆಯಿಂದ ಟೊಮೊಟೊ ಇಳುವರಿ ಚೆನ್ನಾಗಿ ಬರ್ತದಾ? ನಾನೀಗ ನಿಮಗೆ ಹೇಳಿದ ಹಾಗೆ ಟೊಮೆಟೊದಲ್ಲಿ ಸಮಗ್ರ ಕೀಟ ನಿರ್ವಹಣಾ ವ್ಯವಸ್ಥೆಯ ನಿರ್ವಹಣೆಯ ವಿವಿಧ ಅಂಶಗಳಿವೆ. ಅದರ ಮೂಲಕ ಟೊಮೆಟೊದ ಮೇಲೂ ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡಬಹುದು. ಅದನ್ನು ಅನುಷ್ಠಾನಕ್ಕೆ ತರಬಹುದು. ಮತ್ತೆ ನೀವು ಕೇಳಿದ ಪ್ರಶ್ನೆ ಏನಿದೆ, ಇದು ಇಳುವರಿಯನ್ನು ಹೆಚ್ಚಿಸುತ್ತದೆಯೇ ಅಂತ. ಖಂಡಿತವಾಗಿಯೂ ಟೊಮೆಟೊ ಇಳುವರಿಯನ್ನು ಹೆಚ್ಚಿಸುತ್ತದೆ. ಏಕೆಂದರೆ ಸಮಗ್ರ ಪಿಡುಗು ನಿರ್ವಹಣೆ IPMನಲ್ಲಿ ಯಾವುದೇ ರೋಗ ಬಂದರೆ ಅಥವಾ ಯಾವುದೇ ಕೀಟಗಳ ಬಾಧೆ ಹೆಚ್ಚಾದರೆ ಅದು ನಮಗೆ ಅಥವಾ ನಮ್ಮ ಬೆಳೆಗಳಿಗೆ ಹಾನಿ ಮಾಡುವ ಮೊದಲು ಅದನ್ನು ಗುಣಪಡಿಸಲು ನಾವು ಈಗಾಗಲೇ ಸಿದ್ಧರಾಗಿರ್ತೀವಿ.
ನೋಡಿ, ಬಹಳಷ್ಟು ಪ್ರಯತ್ನಗಳು ನಡೀತಿವೆ. ಕ್ರಾಂತಿಯ ಯುಗ ಪ್ರಾರಂಭವಾಗಿದೆ. ಕೃಷಿಯ ಮೇಲೆ ಹೆಚ್ಚಿನ ಗಮನ ಹರಿಸಲಾಗುತ್ತಿರುವುದನ್ನ ನೋಡ್ತಿದ್ದೇವೆ. ಇದು ರೈತರನ್ನ ತಲುಪಲು ಯಾವ ರೀತಿಯ ಸಂಚಾರ ಸಾಧನಗಳಿವೆ, ಯಾವ ಮಾಧ್ಯಮಗಳು ಇವೆ, ಇದನ್ನು ಇಲ್ಲಿ ಮತ್ತು ವೀಕ್ಷಿಸುತ್ತಿರುವ ನಮ್ಮ ವೀಕ್ಷಕರು, ಇಲ್ಲಿ ಕುಳಿತವರು ಮತ್ತೆ ಟೆಲಿವಿಷನ್ನಲ್ಲಿ ನೋಡ್ತಿರುವವರು ಇದನ್ನು ಯಾವ ರೀತಿಯಲ್ಲಿ ಅಳವಡಿಸಿಕೊಳ್ಳಬಹುದು? ಆ, ಪ್ರತಿಯೊಬ್ಬ ರೈತನಿಗಾಗಿ ಅಥವಾ ಪ್ರತಿ ಹಳ್ಳಿಯಲ್ಲಿ ತಜ್ಞರನ್ನು ನಿಯೋಜಿಸುವುದು ತುಂಬ ಕಷ್ಟದ ಕೆಲಸ. ಯಾಕಂದರೆ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಬಹಳ ವಿಶಾಲ ವ್ಯಾಪ್ತಿ ಹೊಂದಿದೆ ಮತ್ತು ಅದು ಬಹಳ ಪ್ರೇಕ್ಷಕರನ್ನು ಸುಲಭವಾಗಿ ತಲುಪುತ್ತೆ. ಹಾಗಾಗಿ ಸಮಗ್ರ ಕೀಟ ನಿರ್ವಹಣಾ ವ್ಯವಸ್ಥೆಯಲ್ಲಿ ರೈತರಿಗೆ ಸಮಯೋಚಿತ ಮಾಹಿತಿ ತಲುಪೋದು ಮತ್ತು ಅದರ ಪರಿಚಯ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಈಗ ನಮ್ಮ ಮನೆಗಳಲ್ಲಿ ಎಲ್ಲರೂ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಬಳಸ್ತಾರೆ. ಅದು ಸ್ಮಾರ್ಟ್ ಮೊಬೈಲ್ ಫೋನ್ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು ಅಥವಾ ಡೆಸ್ಕ್ಟಾಪ್ ಆಗಿರ್ಬೋದು. ಕೃಷಿಯಲ್ಲಿ ಸಮಗ್ರ ಕೀಟ ನಿರ್ವಹಣೆಯ ವಿಷಯಕ್ಕೆ ಬಂದಾಗ ಅಲ್ಲಿ ಹೆಚ್ಚಿನ ಉಪಯೋಗ ಮಾಡೋದಿಲ್ಲ ಜನರು. ವಾಣಿಜ್ಯ ಕ್ಷೇತ್ರವಾಗಲಿ ಅಥವಾ ವೈದ್ಯಕೀಯ ಕ್ಷೇತ್ರವಾಗಲಿ ನಾವು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನವನ್ನು ಬಹಳಷ್ಟು ಬಳಸ್ತಿದ್ದೇವೆ. ಆದರೆ ಕೃಷಿಯಲ್ಲಿ ಮತ್ತು ವಿಶೇಷವಾಗಿ ಕೀಟ ನಿರ್ವಹಣೆಯಲ್ಲಿ ಅದನ್ನು ಅಷ್ಟಾಗಿ ನಾವು ಬಳಸ್ತಾ ಇಲ್ಲ. ಹಾಗಾಗಿ ನಾನು ಹೇಳೋದು ಅಂತಂದರೆ ರೈತರು ಸರಿಯಾದ ಮತ್ತು ಸಕಾಲಿಕ ಮಾಹಿತಿಯನ್ನು ಸುಲಭವಾಗಿ ಪಡೆಯಬಹುದಾದ ಹಲವು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಸಾಧನಗಳಿಂದ ಪಡೆಯಬಹುದು. ಈ ಸಂವಹನ ಅಥವಾ ಮಾಹಿತಿ ತಂತ್ರಜ್ಞಾನ ಏನಿದೆ ಇದನ್ನು ನೀವು ಬಳಸ್ಕೊಂಡು ಸಮಯಕ್ಕೆ ಸರಿಯಾದಂತಹ ಮಾಹಿತಿಯನ್ನು ನೀವು ಪಡೆಯಬಹುದು. ನಿರಂಜನ್ ಅವರೇ, ಹೆಚ್ಚಾಗಿ ಜನಪ್ರಿಯವಾಗಿರುವ ಅಂತಹ ಟೂಲ್ಸ್ ಬಗ್ಗೆ ನೀವು ನಮಗೆ ಹೇಳ್ತೀರಾ? ಹೌದು, ಅದನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೀಟ ನಿರ್ವಹಣೆ ಬಗ್ಗೆ ಮಾತನಾಡುವಾಗ ರೈತರು ಎದುರಿಸುವಂತಹ ಎರಡು ದೊಡ್ಡ ಸಮಸ್ಯೆಗಳು ಅಂತಂದರೆ, ಒಂದು ಕೀಟವನ್ನು ಸರಿಯಾಗಿ ಗುರುತಿಸೋದು, ಇನ್ನೊಂದು ಅದರ ನಿರ್ವಹಣೆಗೆ ಸರಿಯಾದ ಸಲಹೆ. ತಜ್ಞರ ಅನುಪಸ್ಥಿತಿಯಲ್ಲಿ ರೈತರು ಏನು ಮಾಡ್ತಾರೆ ಅಂದರೆ, ಎರಡು ವಿಷಯಗಳಲ್ಲಿ ಸಹಾಯಕ್ಕಾಗಿ ಮೊದಲು ಕೀಟನಾಶಕ ವ್ಯಾಪಾರಿಗಳನ್ನು ಸಂಪರ್ಕಿಸ್ತಾರೆ. ಅದರಿಂದ ಅವರು ತಜ್ಞರ ಬದಲು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಸಾಧನಗಳನ್ನು ಬಳಸಿದರೆ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಮಾಹಿತಿಯನ್ನು ಸುಲಭವಾಗಿ ಪಡೀತಾರೆ. ಇತ್ತೀಚೆಗೆ ನಮ್ಮ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಈ ಉಪಕ್ರಮವನ್ನು ಪ್ರಾರಂಭಿಸಿದೆ. ನಮ್ಮ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ನಾವು ರಾಷ್ಟ್ರೀಯ ಕೀಟ ನಿಗಾ ವ್ಯವಸ್ಥೆ, ಶಾರ್ಟ್ ಫಾರ್ಮ್ನಲ್ಲಿ NPSS ಅಂತ ಹೇಳ್ತಾ ಇದ್ದೀವಿ, ಒಂದು ಉತ್ತಮ ಆ್ಯಪನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಇದರ ಸಹಾಯದಿಂದ ಕೀಟಗಳು ಮತ್ತು ರೋಗಗಳನ್ನು ಗುರುತಿಸಲು ನಾವು ಕೃತಕ ಬುದ್ಧಿಮತ್ತೆಯನ್ನು ಬಳಸ್ತೇವೆ. ಆದ್ದರಿಂದ ನೀವು ನಿಮ್ಮ ಹೊಲದ ಫೋಟೋವನ್ನು ಕೊಟ್ಟರೆ ಸಾಕು, ಅದರ ಮೂಲಕ ಅದು ಯಾವ ಕೀಟ ಅಥವಾ ರೋಗ ಅಂತ ಹೇಳುತ್ತೆ. ಮತ್ತು ಅದೇ ಸಮಯದಲ್ಲಿ ನಿಮ್ಮ ಹೊಲದಲ್ಲಿ ಕೀಟಗಳ ಬಾಧೆಯ ಮಟ್ಟವನ್ನು ಅದಕ್ಕೆ ತಿಳಿಸಿದರೆ ಅದು ಮಧ್ಯಮ ಅಥವಾ ತುಂಬ ಗಂಭೀರ ಸಮಸ್ಯೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಕೃತಕ ಬುದ್ಧಿಮತ್ತೆ ನೀವು ನೀಡಿದಂಥ ಮಾಹಿತಿಯ ಆಧಾರದಲ್ಲಿ ಸಲಹೆಯನ್ನು ಕೂಡ ಕೊಡುತ್ತೆ. ಅಂದ್ರೆ ಇದು ಬಹಳ ವ್ಯಾವಹಾರಿಕವಾಗಿದೆ, ಬಹಳ ಪ್ರಾಕ್ಟಿಕಲ್ ಆಗಿ ಈ ಟೂಲ್ಸ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ಅವು ಬಳಕೆದಾರ ಸ್ನೇಹಿಯಾಗಿದೆ. ಅಂದ್ರೆ ಇವು ನಿಮ್ಮ ಪ್ರದೇಶದ ಭಾಷೆಯಲ್ಲಿ ನಿಮಗೆ ಲಭ್ಯವಿದೆ, ನೀವು ಅದನ್ನು ಆಯ್ಕೆ ಮಾಡಬಹುದು ಮತ್ತು ಅದು ಲೈವ್ ಡೆಮೋ ರೀತಿಯಲ್ಲಿ, ಅಂದ್ರೆ ಯಾವುದೇ ಸಮಸ್ಯೆ ಇದ್ರೆ ನೀವು ಅದನ್ನು ಆ್ಯಪ್ನಲ್ಲಿ ನಮೂದಿಸ್ತೀರಿ, ಅದಕ್ಕೆ ಪರಿಹಾರವು ಅದರ ಜೊತೆಗೆ ಸಿಗುತ್ತೆ. ಆದರೆ ನಮ್ಮ ಜೊತೆ ಇಡೀ ವಿಶ್ವವಿದ್ಯಾಲಯ ಕೂತ್ಕೊಂಡಿದೆ. ಭೂಷಣ್ ತ್ಯಾಗಿ ಅವರು ಇದ್ದಾರೆ. ಈಗ ನೀವು ನಮ್ಮ ವೀಕ್ಷಕರಿಗೆ ನಾವು ಇಲ್ಲಿಯವರೆಗೆ ಚರ್ಚಿಸಿರುವ ವಿಷಯಗಳ ಬಗ್ಗೆ ಮತ್ತು ನಿಮ್ಮ ಅನುಭವದಿಂದ ಅವರು ಹೇಗೆ ಪ್ರಯೋಜನ ಪಡಿಬಹುದು ಅಂತ ಹೇಳ್ತೀರಾ? ನೀವು ಇಡೀ ಅವಧಿಯನ್ನು ನೋಡಿದ್ದೀರಿ, ಅದರಿಂದ ಒಬ್ಬರು ಹೇಗೆ ಪ್ರಯೋಜನ ಪಡೆಯುತ್ತಾರೆ ಅನ್ನೋದು ನಿಮಗೆ ಗೊತ್ತು. ನಿಮ್ಮ ಹೊಲಗಳನ್ನು ಸಹ ನೋಡಿದ್ದೇವೆ, ಅಲ್ಲಿ ಸಾಕಷ್ಟು ಹಸಿರಿದೆ, ಬೆಳೆಗಳು ತುಂಬಾ ಆರೋಗ್ಯವಾಗಿ ಕಾಣ್ತದೆ. ನೋಡಿ, ಇಂದಿನ ವಿಷಯವು ತುಂಬ ಗಂಭೀರವಾಗಿದೆ. ರಾಸಾಯನಿಕ ಗೊಬ್ಬರಗಳಿಗಿಂತ ಕೀಟನಾಶಕಗಳಿಂದ ನಮಗೆ ಹೆಚ್ಚಿನ ನಷ್ಟವಾಗ್ತಾ ಇದೆ. ಮತ್ತು ಇದಕ್ಕಾಗಿ ಭಾರತ ಸರ್ಕಾರದ ಯಶಸ್ವಿ ಪ್ರಧಾನಮಂತ್ರಿ ಮತ್ತು ನಮ್ಮ ಕೃಷಿ ಸಚಿವರು ಸಂಕಲ್ಪ ಯಾತ್ರೆ ಎಂಬ ಕಾರ್ಯಕ್ರಮವನ್ನು ಸಹ ಪ್ರಾರಂಭಿಸಿದ್ದಾರೆ. ಇದರಲ್ಲಿ ನಾವು ಇಂದು IPM ಕುರಿತ ಆಳವಾದ ಚರ್ಚೆಗಾಗಿ ಇಲ್ಲಿ ಉಪಸ್ಥಿತರಿದ್ದೇವೆ. ಮತ್ತು ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ, ನಾವು ನಮ್ಮ ಹೊಲಗಳಲ್ಲಿ ರಾಸಾಯನಿಕ ವಿಷಯದಿಂದ ಪಾರಾಗೋದು ಹೇಗೆ ಅನ್ನೋದು. ನಾವು ಆರೋಗ್ಯದ ಬಗ್ಗೆ, ಪರಿಸರ ಮತ್ತು ರಫ್ತಿನ ಬಗ್ಗೆ ಜಾಗೃತರಾಗಿರಬೇಕು. ಏಕೆಂದರೆ ರೈತರ ಆರ್ಥಿಕ ಅಭಿವೃದ್ಧಿ ಆದರೆ ದೇಶದ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗ್ತದೆ. ವಿಷಮ ಪರಿಸ್ಥಿತಿಯಲ್ಲಿ ನಾವು ಹಾಗೆ ಮಾಡಬೇಕಾದ್ರೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಎಲ್ಲ ವಿಷಕಾರಿ ಉತ್ಪನ್ನಗಳ ಮೇಲೆ ಭಾರತ ಸರ್ಕಾರವು 4 ಸೂಚನೆಗಳನ್ನು ನೀಡಿದೆ. ಅವುಗಳಲ್ಲಿ ಕೆಂಪು ಬಣ್ಣ, ಹಳದಿ ಬಣ್ಣ,
ನೀಲಿ ಬಣ್ಣ ಮತ್ತು ಹಸಿರು ಬಣ್ಣಗಳಾಗಿವೆ. ನನ್ನ ರೈತ ಬಾಂಧವರು ಖರೀದಿ ಮಾಡುವಾಗ ಹಸಿರು ಬಣ್ಣವನ್ನು ಮೀರಿ ಹೋಗಬಾರ್ದು ಎಂಬುದನ್ನು ನೆನಪಿನಲ್ಲಿಟ್ಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಕನಿಷ್ಠ ಪಕ್ಷ ನಾವು ಸುರಕ್ಷಿತವಾದ ಅದೇ ರೀತಿಯ ರಾಸಾಯನಿಕಗಳನ್ನು ಬಳಸಬೇಕು. ತ್ಯಾಗಿಯವರೇ, ಇಲ್ಲಿ ನನ್ನದೊಂದು ಪ್ರಶ್ನೆ ಇದೆ. ನಾನು ರೈತರೊಂದಿಗೆ ಮಾತನಾಡುವಾಗ ಆಗಾಗ್ಗೆ ಹೊಲಗಳಿಗೆ ಹೋದಾಗ ರೈತರು ಹೇಳ್ತಾರೆ, ಇದೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿರುತ್ತೆ, ಹೌದು. ಆದ್ರೆ ಇದಕ್ಕೆ ಬಹಳಷ್ಟು ಸಮಯ ಹಿಡಿಯುತ್ತೆ, ಇದಕ್ಕೆ ಸಾಕಷ್ಟು ತಾಳ್ಮೆ ಬೇಕು ಮತ್ತು ತಾಳ್ಮೆ ಫಲವು ಸಿಹಿಯಾಗಿರುತ್ತೆ. ನಮಗೂ ಅದು ಗೊತ್ತು. ನೋಡಿ, ಇಲ್ಲಿರುವ ರೈತರಲ್ಲಿ ಮತ್ತು ಪೂರ್ತಿ ದೇಶ ಬಾಂಧವರಲ್ಲಿ ನಾನು ವಿನಂತಿಸುವುದೇನೆಂದರೆ, ಬದಲಾವಣೆಗೆ ಸಮಯ ಬೇಕಾಗಿಲ್ಲ. ಏಕೆಂದರೆ ಬದಲಾವಣೆ ಮಾನಸಿಕ ಮಟ್ಟದಲ್ಲಿ ಸಂಭವಿಸ್ತದೆ. ನಾವು ಕೆಲಸದ ಮಟ್ಟದಲ್ಲಿ ಬದಲಾವಣೆಯನ್ನು ಬಯಸ್ತೇವೆ, ಮತ್ತು ಬದಲಾವಣೆಯು ಮಾನಸಿಕವಾಗಿದೆ. ಮನಸ್ಥಿತಿ ಕ್ಷಣಾರ್ಧದಲ್ಲಿ ಬದಲಾಗ್ತದೆ. ದೇಶಕ್ಕಾಗಿ ಕೃಷಿ ಮಾಡಬೇಕು, ಆರೋಗ್ಯಕ್ಕಾಗಿ ಕೃಷಿ ಮಾಡಬೇಕು, ಆರ್ಥಿಕ ಸಮೃದ್ಧಿಗಾಗಿ ಕೃಷಿ ಮಾಡಬೇಕು ಎಂಬುದು ನನ್ನ ದೇಶದ ರೈತರು ಮನಸ್ಸಲ್ಲಿ ಇಟ್ಕೊಳ್ಬೇಕು. ನೋಡಿ, ಇದು ಯಶಸ್ವಿ ಪ್ರಧಾನಮಂತ್ರಿಯವರಿಂದ ಬಂದಿರುವ ಸುಂದರವಾದ ಮೂಲ ಸ್ವಾವಲಂಬಿ ಭಾರತದ ಪರಿಕಲ್ಪನೆಯು. ರೈತರ ಸಮೃದ್ಧಿಯಿಂದ ರಾಷ್ಟ್ರದ ಸಮೃದ್ಧಿಯತ್ತ ಸಾಗ್ತದೆ ಅಂತ ಅವರು ಹೇಳಿದ್ದಾರೆ. ರೈತ ಶ್ರೀಮಂತನಾಗದಿದ್ರೆ ದೇಶ ಹೇಗೆ ಸಮೃದ್ಧವಾಗ್ತದೆ? ಈ ಪರಿಸ್ಥಿತಿಯಲ್ಲಿ ಇಂದು IPM ಬಗ್ಗೆ ನನಗೆ ತುಂಬಾ ಸಂತೋಷವಾಗ್ತಿದೆ. ತಡವಾಗಿ ಆದರೂ ಈಗ ಉತ್ತಮವಾಗಿದೆ. ನಾವು ಅದನ್ನು ತುಂಬಾ ಮೊದಲೇ ಪ್ರಾರಂಭಿಸಬೇಕಾಗಿತ್ತು. ಮತ್ತೆ ಮತ್ತೆ ನಮ್ಮ ಪ್ರಧಾನಮಂತ್ರಿಯವರು ಹೇಳ್ತಿರ್ತಾರೆ, ರೈತರಿದ್ರೆ ನಾವಿದ್ದೇವೆ ಅಂತ. ಏಕೆಂದ್ರೆ ನೀವು ಇದ್ರೆ ನಮ್ಗೆ ಊಟ ಸಿಗೋದು ಮತ್ತು ಆಗ ಮಾತ್ರ ನಮ್ಮ ದೇಶ ಪ್ರಗತಿ ಹೊಂದೋದು. ನೀವು ವಿಶ್ವ ವೇದಿಕೆಯಲ್ಲಿ ನಿಮ್ಮ ಗುರುತನ್ನು ಸ್ಥಾಪಿಸಲು ಸಾಧ್ಯವಾಗುತ್ತೆ. ಕೆಲವು ರೈತರಲ್ಲಿ ಕೆಲವು ಪ್ರಶ್ನೆ ಇದೆ, ಕೇಳಿ. ನನ್ನ ಹೆಸರು ಮುಖೇಶ್ ಸಾಗರ್, ಗ್ರಾಮ ಬಂಬಾವತ್, ಜಿಲ್ಲೆ ಗೌತಮ್ ಬುದ್ಧ ನಗರ, ನೋಯ್ಡಾ. NPSS ಇದರ ಪ್ರಯೋಜನವೇನು ಮತ್ತೆ ಅದರ ಅನುಕೂಲಗಳೇನು? ನಾನು ನಿಮಗೆ ಹೇಳೋದೇನು ಅಂದರೆ, ಈ NPSS ಆ್ಯಪ್ ಏನಿದೆ, ಇದು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನವನ್ನು ಬಳಸಿದೆ. ಮತ್ತು ರೈತರಿಗೆ ಅವರ ಹೊಲಗಳಲ್ಲಿನ ಕೀಟಗಳು ಮತ್ತು ರೋಗಗಳ ಮಟ್ಟವನ್ನು ಆಧರಿಸಿ ಸಲಹೆ ಕೊಡುತ್ತೆ. ಇದು ಇತರ ಅಪ್ಲಿಕೇಶನ್ಗಳಲ್ಲಿ ಲಭ್ಯ ಇಲ್ಲ ಮತ್ತು ಅದರಲ್ಲಿರುವ ಎಲ್ಲ ಮಾಹಿತಿ ಕೂಡ ಕೃಷಿ ಸಂಶೋಧನಾ ಮಂಡಳಿಯ ವಿಜ್ಞಾನಿಗಳು ಒದಗಿಸಿದ ವೈಜ್ಞಾನಿಕ ಮಾಹಿತಿಯಾಗಿದೆ. ಇದು ಅವರು ಸರಿಯಾದ ಮೂಲಗಳಿಂದ ತೆಗೆದುಕೊಂಡ ಮಾಹಿತಿಯನ್ನು ಒಳಗೊಂಡಿದೆ. ಯಾವ ಆಪ್ ಬಗ್ಗೆ ನೀವು ಹೇಳಿದ್ರು ಸರ್, ಅದು ಎಂತಹ ಆಪ್ ಅಂದ್ರೆ, ಯಾರಾದ್ರೂ ನಿಮಗೆ ಏನಾದ್ರೂ ಹೇಳಿದ ತಕ್ಷಣ ನೀವು ಅಂಗಡಿಗೆ ಹೋಗ್ತೀರಿ, ಅವರು ನಿಮ್ಮನ್ನು ಗೊಂದಲಗೊಳಿಸಲು ಪ್ರಯತ್ನಿಸ್ತಾರೆ, ನೀವು ಅದನ್ನು ಈ ಆಪ್ ನಲ್ಲಿ ಹಾಕಿದ್ರೆ ನಿಮ್ಗೆ ತಕ್ಷಣ ಉತ್ತರ ಸಿಗುತ್ತೆ. ಈಗ ಮೇಡಮ್, ನಾನು ತಿಳ್ಕೊಬೇಕಾಗಿದ್ದು ಅಂದ್ರೆ, ನಾವು ಟೊಮೆಟೊದಿಂದ ಪ್ರಾರಂಭಿಸಿದ್ರಿಂದ ಅದು ತುಂಬಾ ಒಳ್ಳೆ ಬೆಳೆ ಅಂತ ನಮ್ಗೆಲ್ಲ ಗೊತ್ತು. ಇದು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ, ಇದಕ್ಕೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯೂ ಸಿಗುತ್ತೆ. ಆದ್ರೆ ಇದ್ರ ಜೊತೆಗೆ ಒಂದು ಸವಾಲಿದೆ, ಅದರ ಶೆಲ್ಫ್ ಲೈಫ್ ಕಡಿಮೆ ಇರುತ್ತೆ. IPM ಬಳಸುವ ಮೂಲಕ ನಾವು ಅದರ ಶೆಲ್ಫ್ ಲೈಫ್ ಅನ್ನು ಸುಧಾರಿಸಬಹುದೇ? ಯಾವ ರೀತಿಯ ರಿಸಲ್ಟ್ ಇರುತ್ತೆ? ಇದರಿಂದ ಬೆಳೆ ಇನ್ನಷ್ಟು ಆರೋಗ್ಯವಾಗಿರುತ್ತಾ? ಕೀಟ ನಿರ್ವಹಣೆಗಾಗಿ IPM ಅನ್ನು ಬಳಸಲಾಗುತ್ತದೆ. ಕೊಯ್ಲಿನ ನಂತರದ ತಂತ್ರಜ್ಞಾನ, ಕೊಯ್ಲಿನ ನಂತರದ ಶೆಲ್ಫ್ ಜೀವಿತಾವಧಿಯ ಬಗ್ಗೆ ಮಾತನಾಡುತ್ತೀವಿ. ಕೊಯ್ಲಿನ ನಂತರದ ದಿನಗಳಲ್ಲಿಯೂ ಸಹ IPMನ ವಿವಿಧ ವಿಧಾನಗಳನ್ನು ಬಳಸಿಕೊಂಡು ನಾವು IPM ಟೊಮೆಟೊಗಳ ಶೆಲ್ಫ್ ಲೈಫ್ ಅನ್ನು ಹೆಚ್ಚಿಸಬಹುದು. ಅದು ಸರಿ, ಆದರೆ ಅದಕ್ಕೂ ಮೊದಲು ನಾವು ಮೊದಲೇ ಹೇಳಿದ್ದಂತೆ ನಾವು ಜಮೀನಿನಲ್ಲಿಯೇ ಅನೇಕ ಕೀಟಗಳು ಮತ್ತು ರೋಗಗಳನ್ನು ನಿರ್ವಹಿಸಿದರೆ ನಾವು ಬೆಳೆಯನ್ನು ಕೊಯ್ಲು ಮಾಡುವಾಗ ಉಳಿದಿರುವ ಕೀಟಗಳು ಮತ್ತು ರೋಗಗಳು ಗಮನಾರ್ಹ ಕಡಿಮೆಯಾಗುತ್ತವೆ. ಆದ್ದರಿಂದ ನಾವು ಟೊಮೆಟೊಗಳನ್ನು ಶೇಖರಣೆಗಾಗಿ ತೆಗೆದುಕೊಂಡಾಗಲೂ ಅವುಗಳ ಗುಣಮಟ್ಟವು ಹಾಗೆ ಉಳಿಯುತ್ತದೆ. ಖಂಡಿತ ಮೇಡಮ್, ಟೊಮೆಟೊ ಬೆಳೆಯಲ್ಲಿ IPM ಬಳಕೆ ಹೇಗೆ ಉತ್ತಮ ಫಲಿತಾಂಶ ನೀಡುತ್ತೆ ಅಂತ ನೀವು ನಮ್ಗೆ ಹೇಳಿದ್ರಿ. ಈಗ ರೈತರೊಂದಿಗೆ ಮಾತನಾಡೋಣ. ನಮ್ ಜೊತೆ ಇನ್ನೊಬ್ಬ ರೈತ ಇದ್ದಾರೆ. ನಾನು ರಾಕೇಶ್ ರೋಯಿ, ಕಬ್ಬು ಬೆಳೆಯುವ ರೈತ. ಮತ್ತು ನನ್ನ ಅನುಭವವನ್ನು ಹಂಚಲು ಮತ್ತು ಒಂದು ಪ್ರಶ್ನೆಯನ್ನು ಕೇಳಬಯಸ್ತೀನಿ. ಈಗ ನಾವು IPM ಬಗ್ಗೆ ಮಾತನಾಡ್ತಿದ್ದೇವೆ. ನಾನು ನನ್ನ IPM ಕಬ್ಬಿನಲ್ಲೂ ಬಳಸ್ತೇನೆ. ನನಗೆ ಫೆರೋಮೆನ್ ಟ್ರ್ಯಾಪ್ ಮತ್ತು ಟ್ರೈಕೋಕಾರ್ಡ್ರೀಸ್ಗಿಂತ ಲೈಟ್ ಟ್ರ್ಯಾಪ್ ಉತ್ತಮ ಅಂತ ಅನ್ನಿಸ್ತು. ಟಾಪ್ ಬೋರರ್ ನಮ್ಮ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲೇ ಸಮಸ್ಯೆಯಾಗಿದೆ. ಆದ್ದರಿಂದ 238 ವೆರೈಟಿಯಲ್ಲಿ ಇದನ್ನು ಹೆಚ್ಚು ನಿರ್ವಹಿಸಲಾಗಿದೆ. ಅದರಲ್ಲಿ 70ರಿಂದ 80% ನಿರ್ವಹಿಸಲಾಗಿದೆ. ಮತ್ತು ಸರ್, ಇದರಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಮ್ಮ ರೈತ ಸಹೋದರರು ಪ್ರತಿ ವರ್ಷ ಕೀಟನಾಶಕಗಳ ಬಳಕೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಅವರು ಅಂಗಡಿಯವರ ಬಳಿಗೆ ಹೋಗ್ತಾರೆ, ಅವರು ಸ್ಪ್ರೇ ಮಾಡೋಕ್ಕೆ ಎಷ್ಟು ಹೆವಿ ಔಷಧಿ ಕೊಡ್ತಾರೆ ಅಂದರೆ, ಸಿಂಪಡಿಸಲು ಅಥವಾ ಸಣ್ಣ ಹರಳುಗಳನ್ನು ಹಾಕೋಕ್ಕೆ ಕೊಡ್ತಾರೆ. ಅವುಗಳಲ್ಲಿ ಹಲವು ಹೊಲಗಳಲ್ಲಿ ಉಳಿತವೆ. ಹಾಗಾಗಿ ರೈತರು ಯಾವ ಮುನ್ನೆಚ್ಚರಿಕೆ ತಗೋಬೇಕು, ಯಾವ ಮುಂಜಾಗ್ರತೆ ತಗೋಬೇಕು ಅಂತ ಸ್ವಲ್ಪ ಹೇಳಿ. ನೋಡಿ, ನೀವು ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ, ನಿಮ್ಮ ಅನುಭವ ಹೇಳಿದ್ದೀರಿ. ನೀವು ಹೇಳುತ್ತಿರುವಂತಹ ಸಮಗ್ರ ಕೀಟ ನಿರ್ವಹಣೆಯ ತಂತ್ರವೂ ಇದಾಗಿದೆ. ಇದರ ಬಳಕೆಯಿಂದ ನಿಮಗೆ ಬಹಳಷ್ಟು ಪ್ರಯೋಜನವಾಗಿದೆ ಅಂತ ನೀವೇ ಹೇಳಿದ್ದೀರಿ. ಆದ್ದರಿಂದ ಎಲ್ಲ ರೈತರಿಗೆ ಇದು ತುಂಬ ಒಳ್ಳೆಯ ಮಾಹಿತಿಯಾಗಿದ್ದು, ನಾವು ಸಮಗ್ರ ಕೀಟ ನಿರ್ವಹಣೆಯ ವಿವಿಧ ತಂತ್ರಗಳನ್ನು ಬಳಸ್ತೇವೆ ಅಂತ ನೋಡಬೇಕು.
ಹಾಗೆ ಮಾಡುವುದರಿಂದ ನಾವು ನಮ್ಮ ಮಣ್ಣನ್ನು ವಿಷದಿಂದ ರಕ್ಷಿಸೋದಲ್ಲದೆ ಪರಿಸರವನ್ನು ಕೂಡ ಉಳಿಸ್ತೇವೆ ಮತ್ತು ನಮ್ಮ ಆರೋಗ್ಯವನ್ನು ಉಳಿಸ್ತೇವೆ. ಆದ್ದರಿಂದ ಇದು ತುಂಬ ಸುಲಭ ತಂತ್ರ. ಅದು ಫೆರೋಮೋನ್ ಟ್ರ್ಯಾಪ್ ಆಗಿರಲಿ ಅಥವಾ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಇರಲಿ ಅಥವಾ ಯಾವುದೇ ಇತರ ಟ್ರ್ಯಾಪ್ ಆಗಿರಲಿ, ಇದರ ಮೂಲಕ ಕೀಟಗಳ ಮೇಲೆ ನಿಗಾ ಇಟ್ಟು ಕೀಟಗಳ ನಿರ್ವಹಣೆ ಮಾಡಬಹುದು. ಮತ್ತು ನೀವು ಹೇಳಿದ್ದ ಹಾಗೆ ನಾವು ಕೀಟಗಳ ವ್ಯಾಪಾರಿಗಳ ಬಳಿಗೆ ಹೋದಾಗ ಅವರು ಮಿಶ್ರಣ ಅಥವಾ ಇತರ ತಪ್ಪು ರೀತಿಯ ಕೀಟನಾಶಕಗಳ ಬಗ್ಗೆ ನಮಗೆ ಹೇಳ್ತಾರೆ. ಅದಕ್ಕಾಗಿ ನಾವು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಬಳಸಬೇಕು ಅಂತ ಹೇಳಿದ್ದು. ಸಮಗ್ರ ಪ್ರತಿರೋಧಕ ಪರೀಕ್ಷೆಗಾಗಿ ವಿಜ್ಞಾನಿಗಳು ರಚಿಸಿದ ಸಾಧನಗಳು, ಅದು ಕಿಸಾನ್ ಆಗಿರಲಿ, ಪ್ಲಾಂಟಿಕ್ ಸ್ಯಾಪ್ ಆದರೂ ಅಥವಾ ನಾನು ಈಗಷ್ಟೇ ಹೇಳಿದ ಮುಖ್ಯವಾಗಿ NPSS ಆಗಿರಲಿ, ನೀವು ಅವುಗಳನ್ನು ಬಳಸಿದರೆ ಕೀಟನಾಶಕ ವ್ಯಾಪಾರಿಗಳು ನಿಮಗೆ ನೀಡಿದ ತಪ್ಪು ಮಾಹಿತಿಯನ್ನು ತಪ್ಪಿಸೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಯಾಕಂದರೆ ಈ ಆ್ಯಪ್ಗಳ ಮೂಲಕ ನೀವು ಕೀಟನಾಶಕ ವ್ಯಾಪಾರಿಗಳು ನಿಮಗೆ ನೀಡಿದ ತಪ್ಪು ಮಾಹಿತಿಯನ್ನು ಪರಿಶೀಲಿಸಬಹುದು. ಹೌದು, ಇದರೊಂದಿಗೆ ಒಂದು ಸಣ್ಣ ವಿರಾಮದ ಸಮಯ ಬಂದಿದೆ ಮತ್ತು ನೀವು ಕೂಡ ಟೆಲಿವಿಷನ್ ಬಿಟ್ಟು ಹೋಗಬೇಡಿ. ನಾವು ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಕೃಷಿ ಚೌಪಾಲ್ ಮುಂದುವರಿತೆ.